ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಧ್ರುವಂತ್ ವರ್ಸಸ್ ಅಶ್ವಿನಿಯವರ ಮಧ್ಯೆ ಒಂದು ಸಣ್ಣ ವಿಚಾರದಲ್ಲಿ ಜಗಳ ಕೂಡ ನಡೀತಾ ಇದೆ. ಸೊ ಇವರ ಜಗಳ ನೋಡಿಕೊಂಡು ಮನೆಯಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಖುಷಿ ಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಏನಕ್ಕಾಗಿ ಜಗಳ ಶುರುವಾಯಿತು, ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಇವರಿಗೆ ಯಾಕೆ ಈ ಥರ ಕಾಮಿಡಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಾಮುಂಡಿ ಮೂರ್ತಿ ಇದೆ. ಸೊ ಯಾವಾಗಲೂ ಕೂಡ ಆ ಒಂದು ಮೂರ್ತಿಗೆ ಧ್ರುವಂತ್ ಅವರೇ ಪೂಜೆ ಮಾಡ್ತಾರೆ. ಸೊ ಹೂ ತರೋದಾಗಿರಲಿ, ಊದ್ಬತ್ತಿ ಹಚ್ಚೋದಾಗಿರಲಿ, ಆ ರೀತಿ. ಸೊ ಅವರು ಸಪ್ರೇಟಾಗಿ ಹೂವನ್ನ ಡೈಲಿ ಅವರೇ ತೊಗೊಬಂದು ಮುಡಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಏನಾಯ್ತಪ್ಪ ಅಂದರೆ ಅಶ್ವಿನಿಯವರು ಸೊ ಆ ದೇವರಿಗೆ ಇಟ್ಟಿರುವಂಥ ಹೂವನ್ನ ತೊಗೊಬಂದು ಸೊ ಲಿವಿಂಗ್ ಏರಿಯಾ ಮುಂದೆ ಒಂದು ನೀರಿನ ಒಂದು ಕುಂಡ ಇರ್ತಾರಲ್ಲ, ಸೊ ಅದರಲ್ಲಿ ಸ್ವಲ್ಪ ಚೆಂಡು ಹೂವನ್ನ ಹಾಕ್ತಾ ಇರ್ತಾರೆ. ಸೊ ಆ ಹೂವುಗಳನ್ನ ಅದರಲ್ಲಿ ತೊಗೊಬಂದು ಅಂದರೆ ದೇವರಿಗೆ ಮುಡಿಸುವಂಥ ಹೂಗಳನ್ನ ತೊಗೊಂಡ್ಬಂದು ಆ ಒಂದು ಇದರಲ್ಲಿ ಇಡ್ತಾರೆ. ಅಂದರೆ ಏನು ಆ ನೀರಲ್ಲಿ ಹೋಗಿ ಇಡ್ತಾರೆ. ಅಂದರೆ ಸ್ವಲ್ಪ ಚೆನ್ನಾಗಿ ಕಾಳಿ ಅಂತ ಹೇಳಿ ಲಿವಿಂಗ್ ಮೂಲೆ ಇರುವಂತಹ ಒಂದು ಬೌಲಲ್ಲಿ ಹೂವನ್ನ ಇಟ್ಬಿಡ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಧ್ರುವಂತ್ ಅವರು ಸೊ ಇದು ನಾಟ್ ಮ್ಯಾಮ್, ನಾನು ಅಲ್ಲಿ ಡೈಲಿ ತಂದಿಡ್ತೇನೆ, ನೀವು ನೋಡಿದ್ರೆ ಇವಾಗ ಹಿಂಗೆ ಮಾಡ್ತಾರಲ್ಲ ಅನ್ನೋ ರೀತಿಲಿ ಸೊ ಒಂದು ಹೂವಿನ ವಿಚಾರದಲ್ಲಿ ಜಗಳ ಕೂಡ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಯಾವ ವಿಚಾರಕ್ಕೆ ಜೋರಾಗಿ ಜಗಳ ನಡೆದಿದೆ ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ಇವ್ರನ್ನ ಹೈಲೈಟ್ ಆಗಿ ತೋರಿಸಿದ್ದಾರೆ, ಈ ಒಂದು ಮ್ಯಾಟ್ರನ್ನ ತುಂಬ ಹೈಲೈಟ್ ಆಗಿ ತೋರಿಸಿದ್ದಾರೆ. ಬಟ್ ಇಲ್ಲಿ ತುಂಬ ಜೋರಾಗಿ ನಡೆದಿರೋದಂತೂ ಪಕ್ಕ. ಯಾಕಪ್ಪ ಅಂದರೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಮಾತಾಡ್ಕೊತಾ ಇದ್ದಾರೆ, ಏನಕ್ಕಾಗಿ ಜಗಳ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಜಗಳ ಅಂದಮೇಲೆ ಸ್ವಲ್ಪ ಜೋರಾಗಿ ನಡೆದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಯಾರು ಇನ್ನೂ ಈ ಒಂದು ಪ್ರೋಮೋ ನೋಡಿಲ್ಲ, ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೀವು ನೋಡ್ಬೋದು. ಸೊ ಆ ಹೂವಿನ ವಿಚಾರದಲ್ಲಿ ಸ್ವಲ್ಪ ಜಗಳ ಜೋರಾಗಿ ನಡೆದಿದೆ. ಇಲ್ಲಿ ಅಶ್ವಿನಿ ಅವರು ಸೊ ಯಾವಾಗಲೂ ಅಷ್ಟೊಂದು ಮಾಡದೇ ಇರೋರು ಸೊ ನಿನ್ನೆ ಅಷ್ಟೇ ಅಂದರೆ ಇವತ್ತು ಕೂಡ ಒಂದು ಪೂಜೆ ಆಗಿರಲಿ, ಉದ್ದಿನ ಕಡ್ಡಿ ಬೆಳಗೋದಾಗಿರಲಿ, ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಆ ಹೂವನ್ನ ತಗೊಂಡು ಅಲ್ಲಿ ಇಟ್ಟಿದ್ದಕ್ಕೆ ಧ್ರುವಂತ್ ಅವರು ಸ್ವಲ್ಪ ವಾದ ಮಾಡ್ತಾ ಇದ್ದಾರೆ. ನಾನು ಡೈಲಿ ತೊಗೊಂಡ್ಬರ್ತೀನಿ, ನೀವು ಅದರಲ್ಲೇ ತೊಗೊಂಡೋಗಿ ಅಲ್ಲಿ ಇಡ್ತಿರಲ್ಲ, ನಿಮಗೆ ಗೊತ್ತಾಗಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೋ 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 ಇದು ಬಿಗ್ ಬಾಸ್ ಎಲ್ಲರಿಗೂ ಕೊಟ್ಟಿರೋದು, ನಿಮ್ಗೆ ಅಷ್ಟೇ ಅಲ್ಲ ಅನ್ನೋ ರೀತಿಯಲ್ಲಿ ಏನೋ ಅಶ್ವಿನಿ ಅವರು ಮಾತಾಡಿರ್ತಾರೆ. ಸೊ ನಾನು ಡೈಲಿ ಮಾಡ್ತಾ ಇರ್ತೀನಿ, ನೀವು ನೋಡಿದ್ದೀರಾ, ಮತ್ತೆ ಯಾಕೆ ಈ ರೀತಿ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಸೊ ಹೊರಗಡೆ ಕುಂತಿರುವಂಥ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ಧ್ರುವಂತ್ ಅವ್ರ ಹತ್ರ, ಸೊ ಯಾವ ವಿಷಯಕ್ಕೆ ಜಗಳ ಆಡಿದ್ರಿ ನೀವು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವ್ರಿಗೆ ಕಾಮಿಡಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಸೊ ನಮ್ಮ ಕಣ್ಣು ಈ ಥರ ಜಗಳ ಆಡಿದ್ರೆ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಸೊ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಕಣ್ಣು ಮುಂದೆ ನೋಡಿಕೊಂಡು ಸುಮ್ಮನಿರೋಕೆ ಆಗಲ್ವಲ್ಲ ನಿನಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಜೊತೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಕಾಮಿಡಿ ಮಾಡ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ನೀ ಇಲ್ಲದೆ ಇದ್ದಾಗ ಎಮೋಷ್ನಲ್ ಆಗಿ ಪರ್ಸ್ನಲ್ ಆಗಿ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಅವರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಧ್ರುವಂತ್ ಅವರು ಫುಲ್ ಫಿದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಸೊ ಈಗ ಧ್ರುವಂತ್ ಮತ್ತು ಅಶ್ವಿನಿ ಮಧ್ಯೆ ಸ್ವಲ್ಪ ಚಾಡಿ ಶುರು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ವಿಷಯಕ್ಕೆ ಜಗಳ ಆಗಿದೆ ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ಮೇನ್ ಟಾಪಿಕ್ ಆ ಚೆಂಡು ಹೂವಿನ ಒಂದು ಮ್ಯಾಟ್ರನ್ನ ತೋರಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆ ಹೂವಿನ ವಿಚಾರಕ್ಕೆ ಎಲ್ಲಿ ಜಗಳ ಆಯಿತಾ ಅಥವಾ ಯಾವುದಾದ್ರು ಬೇರೆ ವಿಷಯಕ್ಕೆ ಜಗಳ ಆಯಿತಾ, ಅದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ವೀಕ್ಷಕರು ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರು ವಿನ್ ಆಗಿದ್ದಾರೆ. ಸೊ ಆ ಒಂದು ವಿಷಯದ ಬಗ್ಗೆನೂ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಿ ನೀನು ಅಶ್ವಿನಿ ಅವ್ರ ಹತ್ರ ನೀನು ವೀಕ್ನೆಸ್ನ ಎಲ್ಲಿ ಬಿಟ್ಕೊಟ್ಬಿಡ್ತೀಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಐ ಆಮ್ ನಾಟ್ ಬಾಯ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಸೊ ಇಲ್ಲಿ ಧ್ರುವಂತ್ ಅವರು ಅಷ್ಟು ಸುಲಭವಾಗಿ ನಾನು ಆ ಸೀನ್ಗಳನ್ನ ಬಿಟ್ಕೊಡೋದೇ ಇಲ್ಲ, ಆಟ ಅವ್ರು ಆಡಲಿ, ನನ್ನ ಆಟ ನಾನು ಆಡ್ತೀನಿ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಅವ್ರು ಸವಾಸನೆ ಬೇಡ, ಅವ್ರು ಸರಿ ಇಲ್ಲ, ಅದು ಸೈಲೆಂಟಾಗಿ ನೀವು ಸ್ವಲ್ಪ ದೂರ ಆಗಿಬಿಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಸೊ ಅವರ ಮಧ್ಯೆ ಸ್ವಲ್ಪ ಬೀಜ ಬಿತ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಧ್ರುವಂತ್ ಅವರು ಬಿಟ್ಕೊಡ್ತಾ ಇಲ್ಲ. ಆಗೋದು ಆಗದೆ ಇರೋದು ಆಗೋದೆಲ್ಲ ಮುಂದಕ್ಕೆ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಇಲ್ಲಿ ಧ್ರುವಂತ್ ಅವರು ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸೊ ಧ್ರುವಂತ್ ಮತ್ತು ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಿಲ್ಲಿ ಅಂತ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಅಶ್ವಿನಿ ಮತ್ತು ಧ್ರುವಂತ್ ಅವರ ಮಧ್ಯೆ ಸ್ವಲ್ಪ ಚಾಡಿ ಹೇಳುವಂಥ ಸಮಯ ಬಂದಿದೆ ಅಂತ ಅನ್ಕೊತೀನಿ. ಸೊ ಇಲ್ಲಿ ಆ ಗಿಲ್ಲಿಯವರು ಅದನ್ನೇ ಮಾಡ್ತಾ ಇದ್ದಾರೆ. ಬಟ್ ಆದರೂ ಸ್ವಲ್ಪ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಲ್ಪ ಜಗಳ ಕೂಡ ಆಗಿದೆ. ಬಟ್ ಇಲ್ಲಿ ಯಾವ ವಿಷಯಕ್ಕೆ ಜಗಳ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇನ್ನೂ ಯಾರು ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ವೋಟ್ ಮಾಡಿಲ್ಲ, ದಯವಿಟ್ಟು ಹೋಗಿ ವೋಟ್ ಮಾಡ್ಬೋದು. ಆಲ್ರೆಡಿ ವೋಟಿಂಗ್ ಪೋಲ್ ಕೂಡ ಆನಲ್ಲಿದೆ. ಸೊ ನಿಮ್ಮ ಪ್ರಕಾರ ಈ ಒಂದು ಸೀಸನ್ನಲ್ಲಿ ಯಾವ ಸ್ಪರ್ಧಿ ವಿನ್ ಆಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.